ನಮಸ್ಕಾರ ರೀ. ನನ್ನ ಹೆಸರು ವರ್ಧಮಾನ್ ಡಿಗ್ರಾಜ್ ಅಂತ APL ಲೀಡರ್. ಸರ್ ಇವತ್ತು ಇದು ಯಾರಾದ್ರೂ ನಿಮ್ಮ ಕಬ್ಬ ಇದರ ನಮ್ಮ ಅಂತಂಬರ್ದು ಇದು ನಿಮ್ಗಿಂತ ಮುಂಚೆ ಯೂಸ್ ಮಾಡಿದ್ರೆ ತಿಂಗಳು ಸರ್ ಮುಂಚೆ ಒಂದು 5-6 ದಿನ ಕಡಿಮೆ ಇದ್ರಿ ಸರ್. ಹಾಂ 2 ತಿಂಗಳಿಗೆ ಸರ್. 2 ತಿಂಗಳು ಮೊದಲು ಯೂಸ್ ಮಾಡಿದ್ರಿ. ಹಾಂ ಮೊದಲು ಸರ್. ಹಾಂ ನಿಮ್ಮ ಹೆಸರು ಅಂದರೆ ನೀವು ಮುಗುಳು ಕಡ್ದವ್ರಿ ಯೂಸ್ ಮಾಡಿದ್ರಿ. ಆದರೆ ಅದನ್ನು ಯೂಸ್ ಮಾಡಿದ್ದು ಸರ್ ಅದನ್ನು ಜೂನ್ 20 ಸರ್. ನೋಡ್ರಿ ಅಲ್ಲೇ ಹೋಗ್ಕೊಂಡ್ರಿ ನಿಮ್ಮ ನೋಡ್ರಿ ಫೈಟರ್ಸ್ ಇದು ಈ ರೀತಿಯಾಗಿ ತೆಳ್ಳಗೆ ಬಂದದ್ರಿ. 1 ತಿಂಗಳಾದರೂ ಮೊದಲು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ರೀ? 50 ದಿವಸ ಸರ್. 50 ದಿವಸ 50 ದಿವಸ ಪರ್ಕ್ ಅಂತ ಹೇಳ್ತಾರೆ. ಆದರೆ ರೈತರು ಕೂಡ ಇಲ್ಲಿ ತಮ್ಮ ಇದರಿಂದ ಹೇಳ್ತಾ ಇದ್ದಾರೆ ರೀ. ಅದು ಅತಿ ಕಡಿಮೆ ಇದನ್ನಾಗಿದ್ದರೆ ನಡಬರಕ್ಕೂ ಫಳದ್ರೆ. ಮತ್ತು ಇಲ್ಲಿ ಇನ್ನೂ ಕೂಡ ನೋಡ್ರಿ ಇಲ್ಲಿ ತಳಗ ಯೂರಿಯಾ ಗೊಬ್ಬರ ಹಾಕಿದ್ದಾರೆ. ರಾಸಾಯನಿಕ ಗೊಬ್ಬರ ಇನ್ನೂ ತಳಗೆ ಕಾಣಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟು ರಾಸಾಯನಿಕ ಕೆಮಿಕಲ್ಗಳನ್ನು ಯೂಸ್ ಮಾಡಿದರೂ ಕೂಡ ಸರಿಯಾದ ರಿಸಲ್ಟ್ ಇಲ್ಲ ರೀ. ಇಲ್ಲಿ ಕೂಡ ನೋಡ್ರಿ ಇನ್ನೂ ಭಾಳಷ್ಟು ರಾಸಾಯನಿಕಗಳನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಅದರಿಂದ ಈಗ ಉಪಯೋಗ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದು ಆರ್ಗ್ಯಾನಿಕ್. ಅದಕ್ಕೆ ತಾವು ಕೂಡ ಒಳ್ಳೆಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟನ್ನು ತಕ್ಕೋರಿ. ಯಾಕಂದರೆ ಇವತ್ತು ನಾವು ಈ ಮುಗುಳುಕೋಡು ಗ್ರಾಮದಲ್ಲಿ ಇಲ್ಲಿ ನೋಡ್ರಿ 50 ದಿವಸ ನಂತರ ಹಚ್ಚಿದಂಥ ಬೆಳೆ ಯಾವ ರೀತಿ ಬಂದದಂತ ಹೇಳಿ ಕಬ್ಬ ನೋಡ್ರಿ ಅತಿ ಉತ್ತಮ ಅಂತ ಹೇಳಿ ನಾ ಹೇಳಲ್ಲ. ಆದರೂ ಕೂಡ ಅದಕ್ಕಿಂತ ಕಡಿಮೆ ಇರುತ್ತೆ. ಇದನ್ನ ದಿನದಲ್ಲಿ ಅತಿ ಹೆಚ್ಚು ಉದ್ದ ಬರ್ತಾಯಿದೆ. ಪತ್ತನು ಕೂಡ ಉದ್ದದ ರೀ. ಇಲ್ಲಿ ರೈತರು ಕೂಡ ಖುಷಿ ಇದ್ದಾರೆ ರೀ. ಯಾಕಂದ್ರೆ ಅವರ ತಮ್ಮ ಬಾಯಿಂದನೇ ಹೇಳತ್ತಾರ ಅನ್ಬೇಕು. ಇದರಿಂದ ಗೊತ್ತಾಗ್ತೈತೆ ರೀ ರಿಸಲ್ಟ್ ಯಾವ ರೀತಿ. ಅಂದ್ರೆ ನೀವು ರೈತರ ಈಗ ಹೇಳೋದು ನಿಮ್ಮ ಅದಕ್ಕಿಂತನೂ ಇದು ಒಳ್ಳೆ ಉತ್ತಮ ಬರ ಒಳ್ಳೆಯದು ಸರ್. ಹಾಂ ನಾವು ಹಾಕಿದಕ್ಕಿಂತ ನೀವು ರಾಸಾಯನಿಕ ಇದಕ್ಕಿಂತ ಮೊದಲು ಎಷ್ಟು ಯೂಸ್ ಮಾಡ್ತಿದ್ರಿ? ಸರ್ ಒಮ್ಮೆ ನಾವು ಟ್ರೈ ಮಾಡಿದ್ರೆ ಸರ್ 15,000 ಮೇಲೆ ಮೇಲ್ಪಟ್ಟು ಆಗ್ಬಿಡ್ತಿತ್ತು ರೀ. ಹಾಂ ಆದರೆ ಈಗ APL ನೀವು ಎಷ್ಟು ತೊಗೊಂಡ್ರಿ ಕಮ್ಮಿ ಈಗ ಕಬ್ಬಿಗೆ ರೀ? ಕೈಬಿಗೆ ಸರ್ ಈಗ ನಾವು 1 ಡೋಸ್ ತೊಗೊಂಡ್ರಿ ಸರ್. ಈಗ 2ನೇ ಡೋಸ್ ಏನು ಯಾರು ಸರ್? ಹಾಂ ಈಗ ರೀ. ಹಾಂ ಓಕೆ ರೀ. 2ನೇ ಡೋಸ್ ಅಂದ್ರೆ ಮೊದಲು ಒಂದು 2-3 ಸಾವಿರ ಕೊಟ್ಟರೆ? ಹಾಂ ಸರ್ 3,000 ಕೊಟ್ಟರು ಸರ್. 3,000 ಒಂದು 6,000ದಾಗ ಈಗ 2ನೇ ಡೋಸ್ 6,000ದಾಗ ಈ ರೀತಿ 1 ಎಕರೆ 8 ಗುಂಟೆ ಸರ್. 1 ಎಕರೆ 8 ಗುಂಟೆ. ಹ್ಞೂ ರೀ.